ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಬಲಿಯಾದ್ರ ವೃದ್ಧೆ. ಆಪರೇಷನ್ ನಂತರ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ವೃದ್ಧೆ ಸಾವಾಗಿದೆ ಅಂತ ಅವರ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಏಪ್ರಿಲ್ 9ನೇ ತಾರೀಕು ಬಾಯಿ ಕ್ಯಾನ್ಸರ್ನಿಂದಾಗಿ ವಿಮ್ಸ್ಗೆ ದಾಖಲಾಗಿದ್ರು ವೃದ್ಧೆ ಅಕ್ಕಮ್ಮ. ಏಪ್ರಿಲ್ 17ನೇ ತಾರೀಕು ಅಕ್ಕಮ್ಮ ಅವರಿಗೆ ಆಪರೇಷನ್ ಮಾಡಲಾಗಿತ್ತು. ವಿಮ್ಸ್ನ ವೈದ್ಯರು ಆಪರೇಷನ್ ಮಾಡಿದ್ರು. ಆಪರೇಷನ್ ಸಕ್ಸಸ್ ಆಗಿ ವೈದ್ಯರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದ್ರೆ ಸಿಬ್ಬಂದಿ ಅವರ ನಿರ್ಲಕ್ಷ್ಯಕ್ಕೆ ವೃದ್ಧೆ ಸಾವಾಗಿದೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡಿರೋದು. ಸರಿಯಾದ ಸಮಯಕ್ಕೆ ಸಿಬ್ಬಂದಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅನ್ನೋ ಆರೋಪ ಇದೆ. ವಿಮ್ಸ್ ಸಿಬ್ಬಂದಿ ಎಡವಟ್ಟಿನಿಂದ ಅಕ್ಕಮ್ಮ ಸಾವಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರು, ಜೊತೆಗೆ ಆಪರೇಷನ್ ಕೂಡ ಸಕ್ಸಸ್ ಆಗಿತ್ತು. ಆದ್ರೆ ಉಳಿದಂತ ಸಿಬ್ಬಂದಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಸಮಯಕ್ಕೆ ಸರಿಯಾದಂತ ಚಿಕಿತ್ಸೆ ದೊರೆತಿಲ್ಲ. ಹೀಗಾಗಿನೇ ಅಕ್ಕಮ್ಮ ಸಾವನ್ನಪ್ಪಿದ್ದಾರೆ ಅನ್ನೋದು ಅವರ ಕುಟುಂಬಸ್ಥರ ಆಕ್ರೋಶ, ಅಸಮಾಧಾನ. ಬರ್ತೀವಿ ಅಂತ ಹೇಳಿದ್ರೆ 12:45 ಕೂಡ ಕಾಲ್ ಮಾಡಿದ್ವಿ. ಮೇಡಮ್ ಕೂಡ ಎತ್ತಿದ್ದಾರೆ ಡಾಕ್ಟರ್ಸ್. ಇಲ್ಲಿ ನೋಡು ಯಾರು ಎಷ್ಟು ಏನು ಪ್ರಿಕಾಷನೇ ಕೊಟ್ಟಿಲ್ಲ. ಕೇಳ್ತಾ ಇದ್ವಿ, ಆಯಿತು ಬರ್ತೀವಿ ಅಂತ ಹೇಳಿದ್ರೆ 12:45 ಕೂಡ ಕಾಲ್ ಮಾಡಿದ್ವಿ. ಮೇಡಮ್ ಕೂಡ ಎತ್ತಿದ್ದಾರೆ ಡಾಕ್ಟರ್ಸ್. ಇಲ್ಲಿ ನೋಡು ಯಾರು ಎಷ್ಟು ಏನು ಪ್ರಿಕಾಷನೇ ಕೊಟ್ಟಿಲ್ಲ. ಕೇಳ್ತಾ ಇದ್ವಿ, ಆಯಿತು ಬರ್ತೀವಿ ಅಂತ ಹೇಳಿದ್ರೆ ನಾವೇ ಡಿಸ್ಚಾರ್ಜ್ ಕೇಳಿ ಬಂದ್ರಾಗಿನ ಲೆಟರ್ ಬರ್ಸ್ಕೊಂತಾರೆ. ಓಪಡಿಗೆ ನಮಗೆ ಏನು ಸಂಬಂಧ ಇಲ್ಲ ಅಂತೇಳಿ ಲೆಟರ್ ಬರ್ಸ್ಕೊಂಡು ರೆಸ್ಪಾನ್ಸ್ ಕೊಡ್ತಾರೆ. ಗಂಗಾಧರ್ ಸರ್ ಏನು ರೆಸ್ಪಾನ್ಸ್ ಕೊಡ್ತಾರೆ, ಆ ಬ್ರದರ್ ಸೂಪರಿಂಟೆಂಡೆಂಟ್ಸ್ ಏನು ರೆಸ್ಪಾನ್ಸ್ ಕೊಡ್ತಾರೆ, ಆ ಬ್ರದರ್ ಏನು ರೆಸ್ಪಾನ್ಸ್ ಕೊಟ್ಟರೆ ಗೊನುಗ್ತಾರೆ. ನಮಗೆ ಭಯ, ಅವ್ರು ಮತ್ತೆ ಏನಾನ ಹೆಚ್ಚು ಕಮ್ಮಿ ಏನಾನ ಇಂಜೆಕ್ಷನ್ ಹಾಕಿ ಏನಾನ ಮಾಡ್ತಾರೆ ಅಂತೇಳಿ ನಮಗೆ ಭಯ. ಅದೇನ ಏನಂದ್ರೆಗಿನ ನೀವೇ ನೋಡ್ಕೋಬೋದು. 13,000, 14,000, 15,000 ತನಕ ಹೋಗೈತೆ. ಎಲ್ಲ ಮೆಡಿಸಿನ್ ಹೊರಗೆ ಬರ್ದು ಕೊಟ್ಟ ಸರ್. ಅವ್ರು ಮಾಡಿದ ಜಿಲ್ಲೆಯಿಂದ ನಮ್ಮ ಅಜ್ಜಿಗಿಲ್ಲ ಸರ್. ಏಪ್ರಿಲ್ 9ನೇ ತಾರೀಕು ಅಡ್ಮಿಂಟ್ ಆಗಿದ್ದೀವಿ ಸರ್. ಏಪ್ರಿಲ್ 17ನೇ ತಾರೀಕು ಸರ್ಜರಿ ನಡೆದಿದೆ ಸರ್. ಸರ್ಜರಿ ನಡೆಯುವಾಗ ಎಲ್ಲ ದೊಡ್ಡ ಡಾಕ್ಟರ್ಸ್ ಒಪಿನಿಯನ್ ತೊಗೊಂಡಿವಿ ಸರ್. ಆರ್ಟ್ ಈಸ್ ಗುಡ್ ಅಂತ ಅಂದಾಗೇ ನಾವು ಫಾರ್ವರ್ಡ್ ಹೋಗಿ ಸರ್. ಆರ್ಟ್ ಮಾಡ್ರೇಟ್ ರಿಸ್ಕ್ ಅಂತ ಬರ್ದಾರೆ ಸರ್, ಇಲ್ಲ ಅಂತಂದಿಲ್ಲ. ಮಾಡ್ರೇಟ್ ರಿಸ್ಕ್ ಅದು ಜನರಲಾಗಿ ಬರೀತಾರೆ ಅಂತಂದ್ರೆ ಸರ್. ಹಾರ್ಟ್ ಮಾತ್ರ ಚೆನ್ನಾಗಿದೆ ಸರ್. ಹ್ಯೂಮನ್ ಸಿಸ್ಟಮ್ ಕೂಡ ಚೆನ್ನಾಗಿತ್ತು ಸರ್. ನಿನ್ನೆ ಎಕೋ ಟೆಸ್ಟ್ ಕೂಡ ಮಾಡಿಸಿದ್ರೆ ಎಕೋ ಟೆಸ್ಟ್ ಕೂಡ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇವರು ಇಲ್ಲಿರೋ ಬ್ರದರ್ಸ್ ಟ್ರೀಟ್ಮೆಂಟ್ ಕೊಡೋದರಲ್ಲಿ ಫೇಲ್ ಆದರು. ಇವ್ರು ಏನಂದ್ರೆ ನಮಗೆ ಗುರ್ತು ಮಾಡಬೇಕಾಗಿತ್ತು, ಇಂಜೆಕ್ಷನ್ ಕೊಡೋದು ನಮ್ಗೆ ಗುರ್ತು ಮಾಡಬೇಕಾಗಿತ್ತು, ಮೆಡಿಸನ್ ಕೊಡೋದು ನಾವು ಮರ್ತೋಗಿರ್ತೀವಿ ಅಂತಾರೆ. MBBS ಮೆಡಿಕಲ್ ಓದಿದ್ದು ಅವ್ರು ಓದಾರ, ಅವ್ರಿಗೆ ಗೊತ್ತಿರ್ತೈತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್, ನಿಜಕ್ಕೂ ಅಲ್ಲಿ ಆಗಿದ್ದೇನು? ಹೃದಯ ಪರಿಸ್ಥಿತಿ ಅಡ್ಮಿಟ್ ಆದಾಗ ಹೇಗಿತ್ತು? ಆಪರೇಷನ್ ನಂತರ ಹೆಂಗಿತ್ತು? ಸಿಬ್ಬಂದಿ ಹೇಗ್ ನಡ್ಕೊಂಡ್ರು? ಏನೇನ್ ಆರೋಪ ಇದೆ ಅಂತ? ಸೌಖ್ಯ ಏನು, ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ದಿನದಿಂದ ದಿನಕ್ಕೆ ಒಂದಿಲ್ಲ ಒಂದು ಎಡವಟ್ಟನ್ನ ಮಾಡ್ಕೊಳ್ತಾ ಇದೆ. ಇದೀಗ ಅಲ್ಲಿನ ವೈದ್ಯರ ನಿರ್ಲಕ್ಷ್ಯಕ್ಕೆ ವೃದ್ಧೆ ಬಲಿಯಾಗಿರ್ತಕ್ಕಂಥದ್ದು. ಏಪ್ರಿಲ್ 9ರಂದು ವಿಮ್ಸ್ ಆಸ್ಪತ್ರೆಗೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಂತೆ ವೃದ್ಧೆಯೊಬ್ಬರು ಅಡ್ಮಿಟ್ ಆಗ್ತಾರೆ. ಅಕ್ಕಮ್ಮ ಎಂತಕ್ಕಂಥ ವೃದ್ಧೆ ಥ್ರೋಟ್ ಕ್ಯಾನ್ಸರ್ನಿಂದ ಅಡ್ಮಿಟ್ ಆಗ್ತಾರೆ. ಏಪ್ರಿಲ್ 17ರಂದು ಕೂಡ ಆಪರೇಷನ್ ಆಗಿರುತ್ತೆ. ಅದಾದ ಬಳಿಕ ವೈದ್ಯರು ಕೂಡ ಆ ಕುಟುಂಬಸ್ಥರಿಗೆ ಬಂದು ಹೇಳ್ತಾರೆ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಆಪರೇಷನ್ ಸಕ್ಸಸ್ ಆದ ಬಳಿಕ ಟೈಮ್ ಏನ್ ಮೆಡಿಸಿನ್ಸ್ ಅನ್ನ ಕೊಡ್ಬೇಕಾಗಿತ್ತು, ಆ ಮೆಡಿಸಿನ್ಸ್ ಅನ್ನು ಕೊಡೋದ್ರಲ್ಲಿ ವೈದ್ಯರು ವಿಫಲರಾಗ್ತಾರೆ. ಜೊತೆಗೆ ಸರಿಯಾದಂತ ಟ್ರೀಟ್ಮೆಂಟ್ ಸಿಗದೆ ಹಿನ್ನೆಲೆಯಲ್ಲಿ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ವಿಮ್ಸ್ ವೈದ್ಯರ ಎಡವಟ್ಟಿನಿಂದನೇ ಈ ಒಂದು ಸಾವಾಗಿದೆ ಅಂತಕ್ಕಂಥ ಆರೋಪವನ್ನ ಮಾಡಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಅಲ್ಲಿ ಮುಗಿಲ್ ಮುಟ್ಟಿರ್ತಕ್ಕಂಥದ್ದು ಮತ್ತು ವಿಮ್ಸ್ಗೆ ಇನ್ನಷ್ಟು ಬಲಿ ಬೇಕು ಅಂತಕ್ಕಂಥ ಆಕ್ರೋಶ ಕೂಡ ಈಗ ವ್ಯಕ್ತವಾಗಿರ್ತಕ್ಕಂಥದ್ದು. ಸೌಖ್ಯ ಒಟ್ಟಾರೆಯಾಗಿ ಏನು ಕ್ಯಾನ್ಸರ್ ರೋಗಕ್ಕೆ ಇಲ್ಲಿ ವೈದ್ಯರು ಇಲ್ಲ ಮತ್ತು ಬೇಕಾದಂತ ಚಿಕಿತ್ಸೆ ಅಗತ್ಯ ಔಷಧಿಗಳಿಗೂ ಬಳ್ಳಾರಿ ವಿಮ್ಸ್ ನಲ್ಲಿ ಇಲ್ಲ. ಆದ್ರೂ ಕೂಡ ಸಕ್ಸಸ್ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ನಿರ್ಲಕ್ಷ್ಯಕ್ಕೆ ಈಗ ವೃದ್ಧೆ ಬಲಿಯಾಗಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.